ಎಲ್ಲ ಗಮನಕ್ಕೆ ಬಂದಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಯಾವುದೇ ಪಾದಚಾರಿ ಮಾರ್ಗವನ್ನ ಯಾರು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಪ್ರಮುಖ ರಸ್ತೆ ಬಿಟ್ಟು ಬೇರೆ ಯಾವ್ದಾರ ಸಬ್ ರೋಡ್ ಅಲ್ಲಿ ಇಟ್ಕೊಂಡು ಅವ್ರು ವ್ಯಾಪಾರ ಮಾಡಲಿ, ಅದಕ್ಕೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ. ಆ ನಿಟ್ಟಿನಲ್ಲಿ ಏನು ಪ್ರಮುಖ ರಸ್ತೆಗಳಲ್ಲಿ ಬಸ್ಸು ಟೂ ವೀಲರು ಕಾರುಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಅವರು ವ್ಯಾಪಾರ ಮಾಡ್ತಾ ಇದ್ದವಾಗ ಏನು ವೃದ್ಧರು, ಮಹಿಳೆಯರು, ಮಕ್ಕಳು, ಸಾರ್ವಜನಿಕರು ಫುಟ್ಪಾತ್ ಇವರು ಇದ್ದವಾಗ ರಸ್ತೆಯಲ್ಲಿ ಓಡಾಡ್ಬೇಕಾಗತ್ತೆ. ಅಲ್ಲಿ ಸಂಚಾರ ಇದಾಗಿ ಆಕ್ಸಿಡೆಂಟ್ಸ್ ಆಗುವಂಥ ಸಂಭವ ಇರೋದ್ರಿಂದ ಅದೆಲ್ಲ ತೆರವು ಮಾಡ್ತೀವಿ. ಮತ್ತೆ ಹಂತವಾಗಿ ಏನು ನಗರದಲ್ಲಿ ಎಲ್ಲ ಇರ್ತಕ್ಕಂಥ ಈ ವಿಶೇಷವಾಗಿ ಚಿಕನ್ ಮಾರ್ಕೆಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮುಂಚಾಚೆಗಳು ಹಾಕೊಂಡು ಅಂಗಡಿ ಒಳಗಡೆ ಇದ್ರೂ ಸಹ ಅಂಗಡಿ ಮುಂಭಾಗ ಗಾಡಿಗಳನ್ನ ತಳ್ಳೋ ಗಾಡಿ ನಿಲ್ಸ್ಕೊಂಡಿರೋದು, ಬೇರೆ ಕ್ರೇಟ್ಗಳು ಇಟ್ಕೊಳ್ಳೋದು, ಬೇರೆ ಬೇರೆ ರೀತಿ ಗ್ರಿಲ್ಲು ಎಲ್ಲ ಅಳವಡಿಸ್ಕೊಂಡಿರೋದು ಎಲ್ಲ ಹಂತವಾಗಿ ನಮ್ಮ ಎಲ್ಲರಿಗೂ ಅವ್ರಿಗೆ ಅರಿವು ಮೂಡಿಸಿ ಸಮಯ ಕೊಟ್ಟು ಅದಾದ ನಂತರ ತೆರವು ಮಾಡುವಂಥ ಕಾರ್ಯನ ನಾವು ಸಂಚಾರಿ ಪೊಲೀಸರ ಸಹಯೋಗದಲ್ಲಿ ಮಾಡಲಿಕ್ಕೆ ಹಂತವಾಗಿ ಕ್ರಮ ವಹಿಸ್ತೇವೆ.